ಕೇರಳ ಊಟ ಭಾರಿ ಸೊಗಸಾಗಿರುತ್ತಪ್ಪ. ಕೊಬ್ಬರಿ ಎಣ್ಣೆಲಿ ಮಾಡಿದ್ರು ಭಾರಿ ಚೆನ್ನಾಗಿರುತ್ತೆ. ಮೈಸೂರಲ್ಲಿ ನೀವೆಲ್ಲಿರೋದು? ಚಾಮುಂಡಿಪುರಂ ಬೆಟ್ಟದ ಕೆಳಗೆ. ಅಲ್ಲಿ ರಾಮಚಂದ್ರಪ್ಪ ಅಂತ ಒಬ್ಬರಿದ್ದಾರೆ, ನಿಮಗೆ ಗೊತ್ತಾ? ಅಯ್ಯೋ, ನೀರ್ ಕುಡೀರಿ. ಅವ್ರ ಬಗ್ಗೆ ಯಾರು ಗೊತ್ತಿಲ್ಲ ಬಿಡಿ. ತುಂಬಾ ದೊಡ್ಡ ವ್ಯಕ್ತಿ, ತುಂಬಾ ಒಳ್ಳೆ ಮನುಷ್ಯರವರು. ಮೈಸೂರು ಸಿಟಿ ಅವ್ರ ಬಗ್ಗೆ ಗೊತ್ತಿಲ್ದಿರೋರೇ ಇಲ್ಲ. ಉಪ್ಪಿನಕಾಯಿ ಹಾಕೊಂಡಿಲ್ಲ? ಅಯ್ಯೋ, ಉಪ್ಪಿನಕಾಯಿನ ಅನ್ನದ ತರ ಆಗ್ತಾ ಇದ್ರಲ್ಲಕ್ಕ. ಒಂದ್ ನಿಮಿಷ, ಹೊಟ್ಟೆ ತುಂಬಾ ಊಟ ಮಾಡಿ. ಅಯ್ಯಯ್ಯೋ ಸಾಕು ಬಿಡಿ. ನಿಮ್ದಂತೂ ನಮ್ ಜಾನ್ಕಮ್ನವ್ರ ತರನೇ ತುಂಬಾ ವಿಶಾಲವಾದ ಕೈ. ಅವರು ನಿಮಗ್ ಗೊತ್ತಾ? ರಾಮ ಗೊತ್ತಿದ್ಮೇಲೆ ಸೀತೆ ಗೊತ್ತಿರಲ್ವಾ? ಈಗ ಅವರೆಲ್ಲ ಹೇಗಿದ್ದಾರೆ? ಇನ್ನು ಹೇಗಿರ್ತಾರೆ? ಸಮಾಜದಲ್ಲಿ 4 ಜನಕ್ಕೆ ಒಳ್ಳೇದು ಬಯಸೋ ವ್ಯಕ್ತಿ ಅವರು. ಅಂದಾಗೆ ನಿಮ್ಗೊಂದು ವಿಷಯ ಗೊತ್ತಿಲ್ಲ. ಅವ್ರ ದೊಡ್ಡ ಮಗಳು ಅವ್ರ ತಂದೆ ಇಷ್ಟಕ್ಕೆ ವಿರುದ್ಧವಾಗಿ ಯಾರನ್ನೋ ಮದುವೆ ಮಾಡ್ಕೊಂಡು ಓಡೋಗ್ಬಿಟ್ರಂತೆ. ನೋಡಿದ್ರ? ಅವ್ರ ಕಥೆ ಕೇಳಿ ಗುರುತು ಪರಿಚಯ ಇಲ್ದಿರೋ ನಿಮ್ ಕಣ್ಣೆ ಇಷ್ಟು ತೇವ ಆಗ್ತಾ ಇದೆ. ಅದಕ್ಕೆ ಅವ್ರನ್ನ ತುಂಬಾ ದೊಡ್ಡ ಮನುಷ್ಯರು ಅನ್ನೋದು. ಅಂದಾಗೆ ನಮ್ ರಾಮಚಂದ್ರಪ್ಪನವರು ಸರಸ್ವತಿ, ಆ ಮನುಷ್ಯ ಸತ್ತು 25 ವರ್ಷ ಆಗಿದೆ. 25 ವರ್ಷ. ಇನ್ನೊಂದು ಸಲ ಆ ಮನುಷ್ಯನ ಹೆಸರಿ ಮನೇಲಿ ಎತ್ತಿದ್ರೆ